ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಹಾನವಮಿ ಕಥೆ ತಿಳಿದುಕೊಳ್ಳೋಣ. ದಸರಾ ಹಬ್ಬದ 9ನೇ ದಿನವನ್ನು ಮಹಾನವಮಿ ಎಂದು ಕರೆಯಲಾಗುತ್ತದೆ. ಈ ದಿನವು ಶಕ್ತಿಯ ಜಯ, ಧರ್ಮದ ವಿಜಯವನ್ನು ಪ್ರತಿಪಾದಿಸುತ್ತದೆ. ಪುರಾಣದಲ್ಲಿ ಹೇಳುವಂತೆ ಮಹಿಷಾಸುರ ಎಂಬ ರಾಕ್ಷಸನು ದೇವತೆಗಳಿಗೂ ಮನುಷ್ಯರಿಗೂ ಭಯ ಹುಟ್ಟಿಸಿದ್ದನು. ಆಗ ಬ್ರಹ್ಮ, ವಿಷ್ಣು, ಮಹೇಶ್ವರರು ತಮ್ಮ ಶಕ್ತಿಯನ್ನು ಸೇರಿಸಿ ದುರ್ಗಾದೇವಿಯನ್ನು ಸೃಷ್ಟಿಸಿದರು. ದೇವಿ ಸಿಂಹವಾಹಿನಿಯಾಗಿ 10 ಕೈಗಳಲ್ಲಿ ಅಸ್ತ್ರಗಳನ್ನು ಹಿಡಿದು ಮಹಿಷಾಸುರನ ವಿರುದ್ಧ ಭೀಕರ ಯುದ್ಧ ಆರಂಭಿಸಿದರು. 9 ದಿನಗಳ ಕಾಲ ದೇವಿ ವಿಭಿನ್ನ ರೂಪಗಳಲ್ಲಿ ರಾಕ್ಷಸರನ್ನು ಸಂಹರಿಸಿದರು. ಮಹಾನವಮಿಯಂದು ಮಹಿಷಾಸುರನನ್ನು ಕೊಂದು ದೇವಿ ವಿಜಯ ಸಾಧಿಸಿದರು. ಈ ವಿಜಯವೇ ವಿಜಯದಶಮಿಯ ಆಚರಣೆಗೆ ಕಾರಣವಾಯಿತು. ಇಂದು ನಾವು ಮಹಾನವಮಿಯನ್ನು ಶಸ್ತ್ರಪೂಜೆ, ವಾಹನ ಮತ್ತು ಯಂತ್ರೋಪಕರಣಗಳ ಅಲಂಕಾರ ಹಾಗೂ ದೇವಿಯ ವಿಶೇಷ ಆರಾಧನೆಯ ಮೂಲಕ ಆಚರಿಸುತ್ತೇವೆ. ಮಹಾನವಮಿ ಎಂದರೆ ಶಕ್ತಿ ಜಯಿಸಿದ ದಿನ, ಧರ್ಮದ ಬೆಳಕಿನ ದಿನ. ಜಯ ದುರ್ಗಾ ಮಾತೆ.